ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ ರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಇಂದು ರಾಮನವಮಿಯ ಅಂಗವಾಗಿ ಕಲಬುರಗಿ ನಗರದ ಹೊಸ ಜೇವರ್ಗಿ ರಸ್ತೆಯಲ್ಲಿ ಇರುವ ಶ್ರೀರಾಮ ಮಂದಿರದಲ್ಲಿ ಬೆಳಗ್ಗೆಯಿಂದ ರಾತ್ರಿಯವರೆಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಕಲಬುರಗಿ ನಗರದ ಹೊಸ ಜೇವರ್ಗಿ ರಸ್ತೆಯಲ್ಲಿ ಇರುವ ಶ್ರೀ ಪಾದುರ ರಾಮಕೃಷ್ಣ ತಂತ್ರಿ ಚಾರಿಟೇಬಲ್ ಟ್ರಸ್ಟ್ ಕಲಬುರಗಿಯ ಶ್ರೀರಾಮ ಮಂದಿರದಲ್ಲಿ ಗುರುವಾರ ದಿನಾಂಕ 26ನೇ ಮಾರ್ಚ್ 2026ರಂದು ಶ್ರೀ ರಾಮನವಮಿಯ ಅಂಗವಾಗಿ ಬೆಳಿಗ್ಗೆ 8 ಗಂಟೆಗೆ ಪಂಚಾಮೃತ ಅಭಿಷೇಕ, 11 ಗಂಟೆಗೆ ಶ್ರೀರಾಮ ಅಷ್ಟೋತ್ತರ, ಬೆಳಿಗ್ಗೆ 8:30ರಿಂದ 9:30ರವರೆಗೆ ಕಲಬುರಗಿಯ ಪಾರಾಯಣ ಸಂಘಗಳಿಂದ ಹಂಸನಾಮಕ ಮತ್ತು ಲಕ್ಷ್ಮೀನಾರಾಯಣ ಪಾರಾಯಣ, ಬೆಳಿಗ್ಗೆ 9:30ರಿಂದ 10:30ರವರೆಗೆ ವೈಷ್ಣವಿ ಭಜನಾ ಮಂಡಳಿ ಇವರಿಂದ ತಾರತಮ್ಯ ಭಜನೆ, ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ, 12:30 ಗಂಟೆಗೆ ಶ್ರೀರಾಮ ಜನನ ತೊಟ್ಟಿಲು ಸೇವೆ, ಮಧ್ಯಾಹ್ನ 1 ಗಂಟೆಗೆ ಪ್ರಸಾದ ವಿತರಣೆ, ರಾತ್ರಿ 8 ಗಂಟೆಗೆ ಪಲ್ಲಕ್ಕಿ ಉತ್ಸವ ಮತ್ತು 8:30 ಗಂಟೆಗೆ ಶ್ರೀರಂಗ ಪೂಜೆ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಟ್ರಸ್ಟಿನ ಸದಸ್ಯರು ಮತ್ತು ಶ್ರೀರಾಮ ಮಂದಿರದ ಅರ್ಚಕರು ನಮ್ಮ ಸುದ್ದಿ ಸಮಯದೊಂದಿಗೆ ಮಾತನಾಡುತ್ತಾ ಶ್ರೀರಾಮನವಮಿಯ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ವಿಶೇಷ ಕಾರ್ಯಕ್ರಮಗಳ ಕುರಿತು ಮಾಹಿತಿ ನೀಡಿದರು. ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ರಾಮನವಮಿ ಇಂದು. ಹಾಗಾದರೆ ರಾಮದೇವರ ಜನನವಾಗಿರತಕ್ಕಂತಹ ದಿನ ಇದು. ಸುಮಾರು 34 ವರ್ಷಗಳಿಂದಾಗಿ ಕಲಬುರಗಿ ನಗರದಲ್ಲಿ ರಾಮ ಮಂದಿರ್ ಸರ್ಕಲ್, ವಾಲ್ಮೀಕಿ ಸರ್ಕಲಲ್ಲಿ ನಡೀತಾ ಬಂದಿರತಕ್ಕಂತಹ ರಾಮದೇವರ ದೇವಸ್ಥಾನದಲ್ಲಿ ನಡೀತಾ ಬಂದಿರತಕ್ಕಂತಹ ಕಾರ್ಯಕ್ರಮ. ಅಂತಹ ವಿಶೇಷ ಕಾರ್ಯಕ್ರಮದಂದು ಎಲ್ಲ ಸದ್ಭಕ್ತರು ಕೂಡ ಬಂದಿದ್ದಾರೆ. ಕಳೆದ 1 ವಾರದಿಂದಾಗಿ ಅಜಯಾಚಾರ್ಯರು ಪ್ರವಚನ ಅಂತ ಹೇಳಿದ್ರೆ ರಾಮದೇವರ ಪ್ರವಚನ ಎಂಬುದನ್ನು ಇಲ್ಲಿ ದಿನನಿತ್ಯಲೂ ಕೂಡ ಸಂಜೆ ಕಾಲದಲ್ಲಿ ನಡೆಸಿಕೊಟ್ಟಿದ್ದಾರೆ. ಇವತ್ತು ವಿಶೇಷ ಪರ್ವಕಾಲದಂದು ಬೆಳಗ್ಗೆ ರಾಮತಾರಕ ಮಂತ್ರ ಹೋಮ ಮತ್ತು ದೇವರಿಗೆ ವಿಶೇಷವಾಗಿರ್ತಕ್ಕಂತಹ ಪೂಜೆ ಮತ್ತು ಪಂಚಾಮೃತ ಅಭಿಷೇಕ ಇತ್ಯಾದಿಗಳೆಲ್ಲವೂ ಕೂಡ ವಿಶೇಷ ಪೂಜೆಗಳು ಸಲ್ಲಿವೆ. ಮತ್ತು ಈಗ ಮಹಾ ನೈವೇದ್ಯ ಮತ್ತು ಮಹಾ ಮಂಗಳಾರತಿ ಈಗ ತಾನೇ ಜನಿಸಿರೋದ್ರಿಂದಾಗಿ ರಾಮದೇವರಿಗೆ ತೊಟ್ಟಲು ಸೇವೆ ಎಂಬುದು ಕೂಡ ಈಗ ನಡೀತಾ ಇದೆ. ಇದೆಲ್ಲ ಮುಗಿದ ಮೇಲೆ ಸುಮಾರು 10,000-15 ಸಾವಿರ ಜನ ತನಕನೂ ಕೂಡ ಪ್ರಸಾದದ ವ್ಯವಸ್ಥೆ ಎಂಬುದು ಎಲ್ಲ ಸಾರ್ವಜನಿಕರಿಗೂ ಕೂಡ ಇದೆ. ಸುಮಾರು 40,000-50,000 ಜನರಷ್ಟು ರಾಮದೇವರ ಮುಖ ದರ್ಶನ
ಮಾಡೋಕ್ಕಂಥೇಳಿ ಎಲ್ಲರೂ ಕೂಡ ಆಗಮನಿಸ್ತಾ ಇದ್ದಾರೆ. ಎಲ್ಲ ಸದ್ಭಕ್ತರಿಗೂ ಕೂಡ ನಮ್ಮ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇದು ನಮ್ಮ ಹಕ್ಕು, ನಾವು ಬರಲೇಬೇಕು, ರಾಮದೇವರ ದರ್ಶನ ಎಂಬುದು ಮಾಡಲೇಬೇಕು ಎಂಬುದಾಗಿ ಹೇಳ್ತಾ ಎಲ್ಲ ರಾಮದೇವರು ಎಲ್ಲ ಸಜ್ಜನರ ಮೇಲೂ ಕೂಡ ಕಣ್ಣಿಟ್ಟಿರ್ತಾನೆ. ಎಲ್ಲರಿಗೂ ಕೂಡ ವಿಶೇಷವಾಗಿರತಕ್ಕಂತಹ ಅನುಗ್ರಹ ಮಾಡಲಿ ಎಂಬುದಾಗಿ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೆ ರಾಮನವಮಿ ಶುಭಾಶಯಗಳು. ಇದು ಪಾದೂರು ರಾಮಕೃಷ್ಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇದು 34ನೇ ರಾಮೋತ್ಸವ ಆಚರಣೆ. ಈ ಪಾದೂರು ರಾಮಕೃಷ್ಣ ಚಾರಿಟಬಲ್ ಟ್ರಸ್ಟಿಗೆ ಮುಖ್ಯ ಟ್ರಸ್ಟಿ ಅಂದರೆ ಪಲಿಮಾರು ಮಠ ಶ್ರೀ ವಿದ್ಯಾಧಿಷ್ಠಿರ ಸ್ವಾಮಿಗಳು, ಹಾಗೆ ಪೇಜಾವರ ಮಠ ಸ್ವಾಮಿಗಳನ್ನು ಇದಕ್ಕೊಂದು ಟ್ರಸ್ಟಿ ಇದ್ದಾರೆ. ಇದು ಸುಮಾರು 34 ವರ್ಷದಿಂದ ಇದು ನಡೀತಾ ಇದೆ. ಬೆಳಗ್ಗೆ ರಾಮದೇವರಿಗೆ ಅಭಿಷೇಕ ಪಂಚಾಮೃತ ಎಲ್ಲ ಆಯಿತು. ಅದಾದ ಮೇಲೆ ವಾಯುಸ್ತುತಿ ಪಾರಾಯಣ ಆಯಿತು, ವಿಷ್ಣು ಸಹಸ್ರನಾಮ ಆಯಿತು ಪಾರಾಯಣ. ಅದಾದಮೇಲೆ ಭಜನಾ ಮಂಡಳಿಕೆಯಿಂದ ಭಜನೆ ಆಯಿತು. 12 ಗಂಟೆಗೆ ರಾಮದೇವರಿಗೆ ಮಹಾ ನೈವೇದ್ಯ ಆಯಿತು. ಅದಾದಮೇಲೆ ಈಗ ತೊಟ್ಟಿಲು ಸೇವೆ ನಡೆದಿದೆ. ಈಗ ತೊಟ್ಟಿಲು ಸೇವೆ ಆದಮೇಲೆ ಸಂಜೆಗೆ 6 ಗಂಟೆಗೆ 7:30ವರೆಗೆ ರಾಮಾಯಣ ಬಗ್ಗೆ ಪ್ರವಚನ ಇರ್ತದೆ. ಇವತ್ತು ಕೊನೆಯ ದಿವಸ. ಅದಾದಮೇಲೆ ರಂಗಪೂಜೆ, ಆಮೇಲೆ ಪಲ್ಲಕ್ಕಿ ಸೇವೆ. ಅದಾದ ಮತ್ತೆ ಎಲ್ಲರಿಗೆ 7 ಗಂಟೆಯಿಂದ 9 ಪ್ರಸಾದ ವ್ಯವಸ್ಥೆ ಇರ್ತದೆ. ಆದಿಪುರುಷ ರಾಮನವಮಿ ಉತ್ಸವ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ರಾಮನವಮಿಯ ಅಂಗವಾಗಿ ಕಲಬುರಗಿ ನಗರದ ಆಳಂದ್ ಚೆಕ್ ಪೋಸ್ಟ್ ಹತ್ತಿರದ ರಾಮತೀರ್ಥ ಮಂದಿರದಿಂದ ಜಗತ್ ವೃತ್ತದವರೆಗೆ ಪ್ರಭು ಶ್ರೀರಾಮನ ಮೂರ್ತಿಯ ಭವ್ಯ ಶೋಭಾಯಾತ್ರೆಯನ್ನ ನಡೆಸಲಾಯಿತು. हमें मिटाने का सोच भी मत करना, क्योंकि हमारी नसों में सीता का ज्ञान
को होकर रामनवमी सेलिब्रेट कर रहे हैं। ವಿಶೇಷವಾಗಿ ಕಲಬುರಗಿಯ ಎಲ್ಲ ಜನತೆಗೆ ಹಾಗೂ ಈ ನಾಡಿನ ಸಮಸ್ತ ಹಿಂದೂ ಸಮಾಜಕ್ಕೆ ಶ್ರೀರಾಮ ಜಯಂತ್ಯೋತ್ಸವದ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಹೇಳೋದಿಷ್ಟೇ, ಇಡೀ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲ ದೇಶಾದ್ಯಂತಲ ಇಡೀ ಜಗತ್ತೇ ಕಲಬುರಗಿಯ ಕಡೆ ಕಣ್ಣೆತ್ತಿ ನೋಡುವಂಥ ಕಾರ್ಯಕ್ರಮ ಈ ಸಾರಿ ರಾಮನವಮಿ ಕಾರ್ಯಕ್ರಮ ನಾವು ಮಾಡ್ತೇವೆ. ಅದಕ್ಕೆ ನಮ್ಮ ಸರಣಿಗೆ ಪಾಲಾದ ಶ್ರೀಗಳ ಹೆಚ್ಚಿನ ಆಶೀರ್ವಾದದ ಅಲ್ಲದೆ ಎಲ್ಲ ಮಠಾಧೀಶರ ಹಾಗೂ ಹಿಂದೂ ಸಮಾಜದವರ ಮುಖಂಡರ ಇದರಲ್ಲಿ ಹೆಚ್ಚಿನ ಕೊಡುಗೆ ಇದೆ. ಸತತವಾಗಿ ಆದಿಪುರುಷ ಶ್ರೀರಾಮನವಮಿ ಸಂಘದ ಎಲ್ಲ ಸದಸ್ಯರು 6 ತಿಂಗಳಿಂದ ಈ ಪ್ರಯತ್ನದಾಗ ಮಹೇಶ್ ಅಂತರ್ಗ ಅಕ್ಕ ಈ ಸರ್ತಿ ಕಲಬುರಗಿ ಒಳಗ ನಾನು ದೊಡ್ಡ ರಾಮನವಮಿ ಕಾರ್ಯಕ್ರಮ ಮಾಡೀನಿ ಅಂತಂದಾಗ ಆಯ್ತಪ್ಪ ನೀವು ಮಾಡಿ ಏನು ಮಾಡ್ತೀವಿ ಅಂತ ಕೇಳಿದಾಗ ನೀವು ಕೇಳಬೇಡ, ನಾನು ಏನು ಮಾಡ್ತೀನೋ ನೀನು ನನ್ನ ಸಪೋರ್ಟಿವ್ ಇರ್ತೇನೆ ಅಂತಂದಾಗ ನಾನು ಅವ್ನಿಗೆ ಹೇಳ್ತಷ್ಟೇ, ಅದೆಷ್ಟೇ ಖರ್ಚು ಆಗಲಿ ಅದೇನೇ ಬರಲಿ ನಾನು ಜೊತೆ ಅಂತಂದಾಗ ಎಲ್ಲ ರೀತಿಯಿಂದ ಎಲ್ಲರೂ ಒಂದು ತನ್ನ ದರದಿಂದ ಎಲ್ಲರೂ ಸಹಾಯ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಿಜವಾಗ್ಲೂ ಈ ಒಂದು ಸಮಿತಿಗಳು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಮುಂದಿನ ವರ್ಷ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ, ಆದರೆ ಈ ವರ್ಷ ಮಾತ್ರ ಖಂಡಿತವಾಗಿಯೂ ಹಿಂದೂ ವಿರೋಧಿಗಳಿಗೆ ತಕ್ಕ ಉತ್ತರವನ್ನ ನಾವು ಈ ಒಂದು ಶೋಭಾಯಾತ್ರೆ ಮುಖಾಂತರ ಕೊಟ್ಟಿದ್ದೇವೆ ಅಂತ ನಾನು ಮಾತನ್ನು ಹೇಳ್ತೇನೆ. ಜೈ ಶ್ರೀರಾಮ್. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಬುರಗಿ ಮಹಾನಗರದಲ್ಲಿ ಆದಿಪುರುಷ ರಾಮನವಮಿ ಉತ್ಸವವನ್ನು ನಮ್ಮ ಸಹೋದರ ಮಹೇಶ್ ಗಬ್ಬೂರವರ ನೇತೃತ್ವದಲ್ಲಿ ಅತಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಈ ವರ್ಷ ಶ್ರೀರಾಮನ 18 ಅಡಿ ಎತ್ತರದ ಮೂರ್ತಿಯನ್ನು ಅನಾವರಣಗೊಳಿಸಲಿದ್ದು, ಆ ಒಂದು ಮೂರ್ತಿಯಲ್ಲಿ ಸೂರ್ಯದೇವನಿಂದ ಆಶೀರ್ವಾದ ಪಡೆದುಕೊಂಡಂತಹ ಒಂದು ಭಾವಚಿತ್ರದೊಂದಿಗೆ ಭಾರತದಲ್ಲಿ ಮೊಟ್ಟ ಮೊದಲನೆಯ ಶ್ರೀರಾಮನ ಭವ್ಯ ಶೋಭಾಯಾತ್ರೆ ಅದು ಕಲಬುರಗಿ ಮಹಾನಗರದಲ್ಲಿ ಲಕ್ಷಾರು ಗಂಟೆ ಕಾರ್ಯಕರ್ತರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಆದಿಪುರುಷ ರಾಮನವಮಿ ಉತ್ಸವ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರ ಸಹೋದರ ಮಹೇಶ್ ಗಬ್ಬೂರವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸದ್ಧರ್ಮ ಶಿರೋಮಣಿ ಪೂಜ್ಯ ಡಾಕ್ಟರ್ ಅಪ್ಪಾರಾವ್ ದೇವಿ ಅಪ್ಪಾಜಿಯವರು ಸದಾ ನಮ್ಮ ಬೆನ್ನೆಲುಬಾಗಿದ್ದಾರಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಸಹೋದರಿ ದಿವ್ಯ ಹಾಗರಿಗೆ ಅಪ್ಪಾಜಿ ಅವರು ಹಾಗೂ ಸರ್ವ ಮಹಾನಗರದ ಮಠಾಧೀಶರು, ಗಣ್ಯಾಧಿಗಣ್ಯರು, ಕಾರ್ಯಕರ್ತ ಬಂಧುಗಳು ನಮ್ಮ ಜೊತೆ ಇದ್ದಾರೆ. ರಾಮನ ಭವ್ಯವಾದ ಶೋಭಾಯಾತ್ರೆಗೆ ಲಕ್ಷಾರು ಗಟ್ಟಲೆ ಕಾರ್ಯಕರ್ತರು ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ. ಶ್ರೀ ರಾಮನವಮಿ ಉತ್ಸವ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ರಾಮನವಮಿಯ ಅಂಗವಾಗಿ ಕಲಬುರಗಿ ನಗರದ ಗಂಜ್ ಪ್ರದೇಶದ ನಗರೇಶ್ವರ ಶಾಲೆಯಿಂದ ಜಗತ್ ವೃತ್ತದವರೆಗೆ 13ನೇ ವರ್ಷದ ಪ್ರಭು ಶ್ರೀರಾಮನ ಭವ್ಯ ಮೂರ್ತಿಯ ಅದ್ಧೂರಿ ಮೆರವಣಿಗೆ ನಡೆಸಲಾಯಿತು.
सभी बोलेंगे सेनापति। ये माइक में का डीजे चल। ಜಯ ಶ್ರೀರಾಮ್. ಕಲಬುರಗಿ ಮಹಾಜನತೆಗೆ ಇವತ್ತಿನ ದಿವಸ ರಾಮನವಮಿಯ ಶುಭಾಶಯಗಳು ಹೇಳುತ್ತಾ, ಪ್ರತಿ ವರ್ಷಂತೆ 13ನೇ ವರ್ಷ ಈ ಒಂದು ಭವ್ಯ ಶೋಭಾಯಾತ್ರೆ, ಇವತ್ತಿನ ದಿವಸ ಈ ಒಂದು ಶೋಭಾಯಾತ್ರೆ ಬಹು ವಿಜೃಂಭಣೆಯಿಂದಾಗಿ ಜರುಗುತ್ತಿದೆ. ಈ ಒಂದು ಶೋಭಾಯಾತ್ರೆಯಲ್ಲಿ ಹುಮ್ನಾಬಾದ್ ತಾಲೂಕಿನ ವೀರಭದ್ರೇಶ್ವರ ದೇವಸ್ಥಾನದ ಪೀಠಾಧಿಪತಿಗಳು ಕೂಡ ಬರ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಚೌರ್ ಸರ್ಕಲಲ್ಲಿ ಶ್ರೀರಾಮನಿಗೆ ಗಂಗಾ ಆರತಿ ಕೂಡ ನೆರವೇರುತ್ತಿದೆ. ದಯವಿಟ್ಟು ಎಲ್ಲ ಕಲಬುರಗಿ ಮಹಾಜನತೆಗಳು ಈ ಒಂದು ಶೋಭಾಯಾತ್ರೆಗೆ ಬಂದು ಈ ಒಂದು ಶೋಭಾಯಾತ್ರೆಯನ್ನು ಯಶಸ್ವಿ ಮಾಡಬೇಕಂತೇಳಿ ತಮಗೆ ಗೊತ್ತೀನಿ. ಜಯ ಶ್ರೀರಾಮ್, ಹರ ಹರ ಮಹಾದೇವ್. ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿ ಇರುವ ಸಂಗೀತ ಮೊಬೈಲ್ ಸೆಂಟರ್ ವತಿಯಿಂದ ರಾಮನವಮಿಯ ಅಂಗವಾಗಿ ಇಂದು ಪ್ರಸಾದ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ರಾಮನವಮಿಯ ಪ್ರಯುಕ್ತ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿ ಇರುವ ಸಂಗೀತ ಮೊಬೈಲ್ ಸೆಂಟರ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನ್ನ ಪ್ರಸಾದ ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸೂಪರ್ ಮಾರ್ಕೆಟ್ಗೆ ಬರುವ ಭಕ್ತರಿಗೆ ಹಾಗೂ ಪಾದಚಾರಿಗಳಿಗೆ ಅನ್ನ ಪ್ರಸಾದ ಹಂಚಿ ಶ್ರೀ ರಾಮನವಮಿಯನ್ನು ಸಂತೋಷದಿಂದ ಆಚರಿಸಲಾಯಿತು. ಈ ಪ್ರಸಾದ ಹಂಚುವ ಕಾರ್ಯಕ್ರಮವು 2ನೇ ವರ್ಷದಾಗಿದೆ. ಈ ಸಂದರ್ಭದಲ್ಲಿ ಸಂಗೀತ ಮೊಬೈಲ್ ಸೆಂಟರ್ನ ಸಿಬ್ಬಂದಿಗಳಾದ ಅಭಿಷೇಕ್, ಮಲ್ಲಿನಾಥ್, ಆಕಾಶ್, ರಾಜಶೇಖರ್, ಶರಣಬಸಪ್ಪ, ಅಜಯ್, ವಿಶ್ವ, ಶಿವಶಂಕರ್, ಜಾವಿದ್, ಮಕ್ಬೂಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ಮಹಾಜನತೆಗೆ ರಾಮನವಮಿಯ ಶುಭಾಶಯಗಳು. ನಮ್ಮ ಸಂಗೀತ ಮೊಬೈಲ್ ವತಿಯಿಂದ ಎಲ್ಲ ಭಕ್ತರಿಗೆ ಮಹಾಪ್ರಸಾದ ಸೇವೆ ಹಮ್ಮಿಕೊಂಡಿದ್ದೇವೆ. ಎಲ್ಲ ಭಕ್ತರುಗಳು ಮಹಾಪ್ರಸಾದ ಸೇವೆ ಕೈಗೊಂಡು ಚೆನ್ನಾಗಿ ವ್ಯವಸ್ಥೆ ಆಗಿದೆ. ನಮ್ಮ ಯುವಕರೆಲ್ಲರೂ ಸಮೇತ ಅನ್ನ ಮಹಾಪ್ರಸಾದ ಸೇವೆ ಹಮ್ಮಿಕೊಂಡಿದ್ದೇವೆ. ಎಲ್ಲರಿಗೂ ರಾಮ ಜಯಂತಿಯ ಶುಭಾಶಯಗಳು. ನಾವು ಪ್ರಸಾದ ಅನ್ನ, ಸಾಂಬಾರು ಮತ್ತು ಹುಗ್ಗಿಯನ್ನು ಸೇವೆ ಮಾಡಿದ್ದೇವೆ. ಎಲ್ಲ ನಮ್ಮ ಸಂಗೀತ ಟೀಮು 4 ಬ್ರಾಂಚ್ ಇದೆ ಸಂಗೀತದ್ದು, ಎಲ್ಲ ಬ್ರಾಂಚ್ದವರು ಸೇರಿ ಮಹಾಪ್ರಸಾದ ಸೇವೆಯನ್ನು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಇದು 2ನೇ ವರ್ಷ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಾವು ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀವಿ ನಾವು ಮಹಾಪ್ರಸಾದ ಸೇವೆಯನ್ನು. ಅಂದಾಜು ಒಂದು 500 ಜನ 600 ಜನವರೆಗೂ ಪ್ರಸಾದ ಮಹಾಸೇವೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ. ಸಂಗೀತ ಮೊಬೈಲ್ ವತಿಯಿಂದ ನಾವು ಪ್ರಸಾದ ಮಹಾಸೇವೆಯನ್ನು ಮಾಡಿದ್ದೀವಿ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಶ್ರೀಮತಿ ವೀರಮ್ಮ ಗಂಗಸಿರಿ ಮಹಿಳಾ ಪದವಿ ಮಹಾವಿದ್ಯಾಲಯ ಕಲಬುರಗಿ ಹಾಗೂ ಸರಕಾರಿ ಸ್ವಾಯತ್ತ ಮಹಾವಿದ್ಯಾಲಯ ಕಲಬುರಗಿಯ ವತಿಯಿಂದ ಜಂಟಿಯಾಗಿ 1 ದಿನದ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿತ್ತು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಶ್ರೀಮತಿ ವೀರಮ್ಮ ಗಂಗಸಿರಿ ಮಹಿಳಾ ಪದವಿ ಮಹಾವಿದ್ಯಾಲಯ ಕಲಬುರಗಿ ಮತ್ತು ಸರಕಾರಿ ಸ್ವಾಯತ್ತ ಮಹಾವಿದ್ಯಾಲಯ ಕಲಬುರಗಿಯ ಹಿಂದಿ ಮತ್ತು ಕನ್ನಡ ವಿಭಾಗದ ವತಿಯಿಂದ ಜಂಟಿಯಾಗಿ 1 ದಿನದ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವು ಭಾರತೀಯ ಸಾಹಿತ್ಯದಲ್ಲಿ ಮಾನವ ಹಕ್ಕುಗಳು ಎಂಬ ವಿಷಯದ ಮೇಲೆ ದಿನಾಂಕ 26ನೇ ಮಾರ್ಚ್ 2026ರಂದು ಬೆಳಿಗ್ಗೆ 10 ಗಂಟೆಗೆ ಜರುಗಿತು. ಇದರ ಉದ್ಘಾಟಕರಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕನ್ನಡ ಅಧ್ಯಯನ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ HT ಪೋತೆ ಆಗಮಿಸಿದ್ದರು. ಪ್ರಮುಖ ಭಾಷಣಕಾರರಾಗಿ ನೆದರ್ಲ್ಯಾಂಡಿನ ಹಿಂದಿ ಬರಹಗಾರರಾದ ಡಾಕ್ಟರ್ ರಿತು ಶರ್ಮಾ ನನ್ನನ್ ಪಾಂಡೆ ಆಗಮಿಸಿದ್ದರು.
ಗೌರವ ಅತಿಥಿಗಳಾಗಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಕಾಲೇಜಿನ ಕನ್ವೀನರ್ ನಾಗಣ್ಣ ಎಸ್ ಘಂಟಿ, HK ಸೊಸೈಟಿ ಕಲಬುರ್ಗಿಯ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಅನಿಲ್ ಕುಮಾರ್ ಎಸ್ ಮರಗೋಳ್ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ವೀರಮ್ಮ ಗಂಗಸಿರಿ, ಮಹಿಳಾ ಪದವಿ ಮಹಾವಿದ್ಯಾಲಯ ಕಲಬುರ್ಗಿಯ ಪ್ರಾಂಶುಪಾಲರಾದ ಡಾಕ್ಟರ್ RB ಕೊಂಡಾ, ಸರಕಾರಿ ಸ್ವಾಯತ್ತ ಮಹಾವಿದ್ಯಾಲಯ ಕಲಬುರ್ಗಿಯ ಪ್ರಾಂಶುಪಾಲರಾದ ಡಾಕ್ಟರ್ ಸವಿತಾ ತಿವಾರಿ, ವಿಚಾರ ಸಂಕಿರಣದ ಸಂಯೋಜಕರಾದ ಡಾಕ್ಟರ್ ಶಾರದಾದೇವಿ ಜಾಧವ್, ವಿಚಾರ ಸಂಕಿರಣದ ಆರ್ಗನೈಸಿಂಗ್ ಸೆಕ್ರೆಟರಿ ಡಾಕ್ಟರ್ ಪ್ರೇಮ್ಚಂದ್ ಚೌಹಾಣ್ ಉಪಸ್ಥಿತರಿದ್ದರು. ಭಾರತೀಯ ಕಾವ್ಯ ಸಾಹಿತ್ಯದಲ್ಲಿ ಮಾನವ ಹಕ್ಕುಗಳು ಎಂಬ ವಿಷಯದ ಕುರಿತು ಮಾತನಾಡಲು ಸಂಪನ್ಮೂಲ ವ್ಯಕ್ತಿಗಳಾಗಿ ಶರಣಬಸವ ವಿಶ್ವವಿದ್ಯಾಲಯ ಕಲಬುರ್ಗಿಯ ಕನ್ನಡ ಅಧ್ಯಯನ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸುಮಂಗಲಾ ರೆಡ್ಡಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಮಹಾರಾಷ್ಟ್ರದ ಅಂಬಾಡ್ನ MSS ಕಾಲೇಜಿನ ಹಿಂದಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವಿನೋದ್ ಶ್ರೀರಾಮ್ ಜಾಧವ್ ವಹಿಸಿದ್ದರು. ರಿಪೋರ್ಟರ್ ಆಗಿ NV ಡಿಗ್ರಿ ಕಾಲೇಜ್ ಕಲಬುರ್ಗಿಯ ಪ್ರಾಂಶುಪಾಲರಾದ ಡಾಕ್ಟರ್ ದಯಾನಂದ ಶಾಸ್ತ್ರಿ ಆಗಮಿಸಿದ್ದರು. ಬೆಳಿಗ್ಗೆ 11:30 ಗಂಟೆಯ ಸೆಷನ್ 1ರ ನಂತರ ಮಧ್ಯಾಹ್ನ 1 ಗಂಟೆಗೆ ಜರುಗಿದ ಸೆಷನ್ 2ರಲ್ಲಿ ಭಾರತೀಯ ಕಥಾ ಸಾಹಿತ್ಯದಲ್ಲಿ ಮಾನವ ಹಕ್ಕುಗಳು ಎಂಬ ವಿಷಯದ ಕುರಿತು ಮಾತನಾಡಲು ಸಂಪನ್ಮೂಲ ವ್ಯಕ್ತಿಗಳಾಗಿ ಸೋಲಾಪುರದ ಹರಿಭಾಯ್ ದಿಯೋಕರನ್ ಕಾಲೇಜಿನ ಪ್ರೊಫೆಸರ್ ಧನ್ಯಕುಮಾರ್ ಬಿರಾಜ್ದಾರ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಅಕ್ಕಲಕೋಟಿನ CB ಖೇಡ್ಗಿ ಆರ್ಟ್ಸ್ ಸೈನ್ಸ್ ಮತ್ತು ಕಾಮರ್ಸ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಗುರುಲಿಂಗಪ್ಪ ಧಬಾಲೆ ವಹಿಸಿದ್ದರು. ರಿಪೋರ್ಟರ್ ಆಗಿ ಚಿತ್ತಾಪುರದ GFGC ಅಸಿಸ್ಟೆಂಟ್ ಪ್ರೊಫೆಸರ್ ಮಲ್ಲಪ್ಪ M ಮಾನೆಗಾರ್ ಉಪಸ್ಥಿತರಿದ್ದರು. ಮೊದಲಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಲಾಯಿತು. ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ತದನಂತರ ಪುಸ್ತಕವನ್ನ ಬಿಡುಗಡೆಗೊಳಿಸಲಾಯಿತು. ನಂತರ ಅತಿಥಿಗಳು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದರು. ನಮ್ಮ VG ವುಮೆನ್ಸ್ನಲ್ಲಿ ಸುಮಾರು 60 ವರ್ಷದಿಂದ ಪ್ರತಿ ವರ್ಷ ಎಲ್ಲನೂ ಒಂದೊಂದು ಕಾರ್ಯಕ್ರಮವನ್ನು ಮಾಡ್ಕೋತಾ ಬಂದಿದ್ವಿ. ಈ ವರ್ಷ ಏನದಲ್ಲ, ನಮ್ಮದು ಇಂಟರ್ನ್ಯಾಷನಲ್ ಸೆಮಿನಾರ್, ಒಂದು ದಿನದ ಇಂಟರ್ನ್ಯಾಷನಲ್ ಕನ್ನಡ ಮತ್ತು ಹಿಂದಿಯ ಜಾಯಿಂಟ್ ಆರ್ಗನೈಜೇಷನ್ ಸೆಮಿನಾರನ್ನು ನಡೆಸ್ತಾ ಇದ್ದಿದ್ದೇವೆ. ನಮ್ಮದು ಸಂಸ್ಥೆಯಿಂದ ಪ್ರತಿ ವರ್ಷ ಇಂಥದ್ದೊಂದೊಂದು ಕಾರ್ಯಕ್ರಮಗಳನ್ನು ನಮ್ಮ ಪ್ರಿನ್ಸಿಪಾಲ್ ಆದ, ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಾದ ಪ್ರತಿ ವರ್ಷ ನಡೆಸ್ಕೋತೇ ಬಂದಿದ್ದೇವೆ. ಈ ಒಂದು ದಿನದ ಇಂಟರ್ನ್ಯಾಷನಲ್ ಸೆಮಿನಾರಕ್ಕಾಗಿ ದೇಶ ವಿದೇಶದಿಂದನೂ ಎಲ್ಲರೂ ಇದಕ್ಕೆ ಜಾಯಿನ್. ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಶ್ರೀಮತಿ ವೀರಮ್ಮ ಗಂಗಶ್ರೀ ಮಹಿಳಾ ಮಹಾವಿದ್ಯಾಲಯದಲ್ಲಿ ಇಂದು ಅಂದರೆ 26ನೇ ತಾರೀಕು ಮಾರ್ಚ್ 2026ರಂದು ಇವತ್ತು ನಮ್ಮ ಕಾಲೇಜಿನಲ್ಲಿ ಒಂದು ದಿವಸದ ಇಂಟರ್ನ್ಯಾಷನಲ್ ಸೆಮಿನಾರನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಈ ಒಂದು ಇಂಟರ್ನ್ಯಾಷನಲ್ ಸೆಮಿನಾರಕ್ಕೆ VG ಮಹಿಳಾ ಮಹಾವಿದ್ಯಾಲಯ ಹಾಗೂ ಗೌರ್ಮೆಂಟ್ ಕಾಲೇಜ್ ಆಟೋನಮಸ್ ಇಬ್ಬರು ಸಹಯೋಗದಲ್ಲಿ ಕನ್ನಡ ಮತ್ತು ಹಿಂದಿ ವಿಭಾಗದಿಂದ ಈ ಒಂದು ಇಂಟರ್ನ್ಯಾಷನಲ್ ಸೆಮಿನಾರನ್ನು ಆಯೋಜನೆ ಮಾಡಿದ್ದೇವೆ. ಈ ಒಂದು ಇಂಟರ್ನ್ಯಾಷನಲ್ ಸೆಮಿನಾರಿಗೆ ಅನೇಕ ಜನರು ತಮ್ಮ ರಿಸರ್ಚ್ ಪಬ್ಲಿಕೇಶನ್ಸ್ ಪೇಪರ್ಸ್ಗಳನ್ನು ಕೂಡ ಸಲ್ಲಿಸಿದ್ದಾರೆ. ಅದನ್ನು ನಾವು ಪ್ರೊಸೀಡಿಂಗ್ ಫಾರ್ಮ್ನಲ್ಲಿ ತರ್ತಾ ಇದ್ದೇವೆ. 2026 ಎಂದು ಹಿಂದಿ ಮತ್ತು ಕನ್ನಡ ಸಾಹಿತ್ಯ ಮಾನವ ಹಕ್ಕುಗಳ ಬಗ್ಗೆ HKE ವೀರಮ್ಮ ಗಂಗಶ್ರೀ ಮತ್ತು ಗೌರ್ಮೆಂಟ್ ಆಟೋನಮಸ್ ಕಾಲೇಜ್ ಜಾಯಿಂಟ್ ಇದರಲ್ಲಿ ನಾವಿಂದು ಫಂಕ್ಷನ್ सेमिनार हैदराबाद कर्नाटक क्षेत्र में ये जो है हैदराबाद कर्नाटक एजुकेशन सोसाइटी की अपना एक महत्व है. उसके तत्वावधान में सरकारी महाविद्यालय स्वायत्त और VG वुमेन्स कॉलेज मिलकर के जो अंतर्राष्ट्रीय संगोष्ठी भारतीय साहित्य में मानवाधिकार विषय को लेकर करने जा रहे हैं. एक सार्थक विषय है. सदियों से मानवाधिकार को लेकर के आवाज़ उठाई जा रही है, लेकिन आधुनिक शब्द के रूप में इसको आज प्रयोग में किया जाता है. रामायण युग से लेकर के आज तक के आधुनिक साहित्य में मानवाधिकार का स्वर उठता रहा है. जब भी कथा काव्य नाटक लिखे गए हैं, साहित्यकार लेखक किसी न किसी मुद्दे को लेकर के मानवाधिकार की बात उसमें रखते आए हैं. केंद्रीय विश्वविद्यालय के भाषा निकाय के डीन प्रोफेसर विक्रम विशाल जी सर, हिंदी विभाग के विभागाध्यक्ष प्रोफेसर संदीप रणबीरकर सर, उसी तरह शोलापुर से पधारे हुए मित्र भाई धन्य कुमार बिराजदार जी, उसी तरह से कन्नड़ साहित्य परिषद के 3 बार जिलाध्यक्ष रह चुके वीरभद्र सिंह जी, हमारे पूर्व विभागाध्यक्ष परुते जी, उसी तरह से
प्राध्यापक हो, शोधार्थी हो या विद्यार्थी हो, उन सभी को इन दोनों महाविद्यालय की ओर से पहले हार्दिक स्वागत करता हूं। मैं इस संगोष्ठी के उपलक्ष्य में एक दो बातें आपके सम्मुख रखना चाहता हूं। 7 अगस्त 2025 इसी मंच पर तकरीबन 2-2:30 बजे इन दोनों महाविद्यालय में हिंदी विभाग के बीच में MOU साइन किया गया। 2025 अगस्त 7 तारीख को इसी मंच पर, और उसी दिन निर्णय लिया गया था कि हिंदी में इन दोनों विभागों के सहयोग में एक अंतरराष्ट्रीय या राष्ट्रीय संगोष्ठी का आयोजन किया जाएगा। ಭಾರತೀಯ ಸಾಹಿತ್ಯ, ವಿಶೇಷವಾಗಿ ಕನ್ನಡ ಸಾಹಿತ್ಯ ಕುರಿತು ನಾನು ಮಾತನಾಡಬೇಕಾದ್ರೆ, ಕನ್ನಡ ಸಾಹಿತ್ಯದಲ್ಲಿ ಮಾನವ ಹಕ್ಕುಗಳ ಪರಿಕಲ್ಪನೆ ಹೇಗೆ ಬಂದಿದೆ ಅನ್ನೋದಕ್ಕೆ ಇವತ್ತು ನಾವು ಒಂದು ಗೋಷ್ಠಿಯನ್ನು ಅದಕ್ಕಾಗಿ ಎನಿಸಲಿದ್ದೇವೆ. ಜೊತೆಯಲ್ಲಿ ಒಂದು ಟೆಕ್ನಿಕಲ್ ಸೆಷನ್ ನಲ್ಲಿ ಕೂಡ ಅನೇಕ ವಿಷಯಗಳು ಚರ್ಚೆ ಆಗ್ತವೆ. ಭಾರತೀಯ ಸಾಹಿತ್ಯದಲ್ಲಿ ಮಾನವ ಹಕ್ಕುಗಳು ಅಂದಾಗ ಹಕ್ಕುಗಳು ಯಾವಾಗ ಉಲ್ಲಂಘನೆ ಆಗ್ತವೆ ಅಲ್ಲಿ ಶೋಷಣೆ ಆಗ್ತದೆ, ಯಾವಾಗ ವ್ಯಕ್ತಿ ಗೌರವಕ್ಕೆ ಧಕ್ಕೆ ಆಗ್ತದೆ ಅಲ್ಲಿ ಹಕ್ಕುಗಳ ಉಲ್ಲಂಘನೆ ಆಗ್ತದೆ. ನಮ್ಮ ಇಡೀ ಸಮಾಜವನ್ನು ಗಮನಿಸಿದಾಗ ನಮ್ಮ ಇಡೀ ಕನ್ನಡ ಸಾಹಿತ್ಯದಲ್ಲಿ ಅನೇಕ ಕಡೆಗಳಲ್ಲಿ ಈ ಹಕ್ಕುಗಳ ಉಲ್ಲಂಘನೆ ಆದಾಗ ಪ್ರತಿಪಾದನೆ ಆಗ್ತಾ ಬಂದಿದೆ. ಅದಕ್ಕೆ ನಾವು ಹಳಗನ್ನಡ ಸಾಹಿತ್ಯದಲ್ಲಿ ಪಂಪನನ್ನ ಹಿಡ್ಕೊಂಡು ನೋಡಬಹುದು. 12ನೇ ಶತಮಾನದ ಶರಣರು, ನಂತರ ಬಂದಂತಹ ದಾಸರು, ಹೊಸಗನ್ನಡ ಸಾಹಿತ್ಯದಲ್ಲಿ ಬಂದಂತಹ ಅನೇಕ ಕವಿಗಳು ಈ ಹಕ್ಕುಗಳ ಪ್ರತಿಪಾದನೆಯನ್ನು ಮಾಡ್ತಾ ಬಂದಿದ್ದಾರೆ. ಆತ್ಮ ಸಮ್ಮಾನಕ್ಕೆ ಚ್ಯುತಿ ಬಂದಾಗ, ವ್ಯಕ್ತಿ ಗೌರವಕ್ಕೆ ಧಕ್ಕೆ ಆದಾಗ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತದೆ. ಎರಡು ಮಹಾವಿದ್ಯಾಲಯಗಳು ಸೇರಿಕೊಂಡು ಒಂದು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಹೈಬ್ರಿಡ್ ಮೂಡ್ನಲ್ಲಿ ಮಾಡ್ತಾ ಇರೋದು ನಮ್ಮ ಪ್ರದೇಶಕ್ಕೆ ಖುಷಿ ಕೊಡುವ ಕೆಲಸ ಅಂತ ನಾನು ಭಾವಿಸ್ಕೊಂಡು, ಒಂದು ಕಾಲದಲ್ಲಿ ಈ ಒಂದೇ ವಿಶ್ವವಿದ್ಯಾಲಯದಲ್ಲಿ ಇದ್ದಂಥವ್ರು ನಾವೆಲ್ಲ ಈಗಲೂ ಅಲ್ಲೇ ಇದ್ದೀವಿ. ಈಗ ಕೇಂದ್ರೀಯ ವಿಶ್ವವಿದ್ಯಾಲಯ ಬಂದು ನಮ್ಮ ಪ್ರದೇಶಕ್ಕೆ ಒಂದು ಬಲ ಕೊಟ್ಟಿದೆ. ಹಾಗೆ ಬಲ ಕೊಡುವಲ್ಲಿ ಇನ್ನೊಂದು ಸಂತೋಷ ಸಂಗತಿ ಏನಂದರೆ, ಉದ್ಘಾಟನೆ ಮಾಡುವ ಸಂದರ್ಭ ನನಗೆ ಅವಕಾಶ ಕೊಟ್ಟಿದ್ರಿ. ನಾನು ಕನ್ನಡ ಅಧ್ಯಯನ ಸಂಸ್ಥೆ ವಿದ್ಯಾರ್ಥಿನೇ. ಸಮಾರೋಪ ಭಾಷಣದಲ್ಲಿರೋರು ವಿಕ್ರಮ್ ನಿಷಾದ್ ಅವರು ನಮ್ಮ ಅಧ್ಯಯನ ಸಂಸ್ಥೆ ವಿದ್ಯಾರ್ಥಿನೇ. ಇಬ್ಬರು ಒಂದೇ ಅಧ್ಯಯನ ಸಂಸ್ಥೆ ವಿದ್ಯಾರ್ಥಿಗಳು ಒಂದು ಕಡೆ ಒಂದು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಅಲ್ಲಿಕ್ಕೆ ಖುಷಿ ಆಗ್ತದೆ. ನಮ್ಮ ಕಲಿಸಿದ ಗುರುಗಳನ್ನು ಈ ಸಂದರ್ಭದಲ್ಲಿ ಕಲಿಸಿದ ವಿಶ್ವವಿದ್ಯಾಲಯವನ್ನು ಸ್ಮರಿಸಬೇಕು. ಕೂತಲು ಅನೇಕರು ಅಧ್ಯಯನ ಸಂಸ್ಥೆ ವಿದ್ಯಾರ್ಥಿಗಳು, ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳೆಲ್ಲ ಇದ್ದೀವಿ. ಬೆಳಗಿನ ಜಾವ ಯಥಾ ಪ್ರಕಾರ ನಾವು ದಿನ ಫೋನಲ್ಲಿ ವ್ಯವಹರಿಸ್ತಾ ಇರ್ತೀವಿ ವಿಕ್ರಮ್ನ. ಏನು ವಿಕ್ರಮ್ ರೀ, ನನಗೆ ಹೇಳೋದು ಸಮಾರೋಪದಲ್ಲಿ ನೀವು ಇದ್ದೀರಿ, ಉದ್ಘಾಟನೆ ನನಗೆ ಹಾಕಿದ್ದಾರೆ, ಯಾರಿಗೂ ಒಬ್ಬರಿಗೆ ಹಾಕಿದ್ರೆ ಸಾಕಾಗಿತ್ತಲ್ಲ ಅಂತ ಹೇಳಿ ಅದು ನಗ್ತಾ ಇದ್ದೀವಿ. ಇರಲಿ, ಈ ವಿಚಾರ ಸಂಕಿರಣ ಆಯೋಜನೆ ಮಾಡುವಾಗ ಡಾಕ್ಟರ್ ಶಾರದಾ ದೇವಿ ಜಾಧವ್ ಅವರು, ಶಂಕರ್ ಅವರು, ಇವರೆಲ್ಲ ಪ್ರೇಮಚಂದ್ ಅವರೆಲ್ಲರೂ ಕನ್ನಡ ಅಧ್ಯಯನ ಸಂಸ್ಥೆಗೆ ಬಂದು ನನ್ನನ್ನು ಸಂಪರ್ಕ ಮಾಡಿ ನನ್ನ ಜೊತೆ ಮಾತಾಡಿ ಆಯೋಜನೆ ಮಾಡಿ ಒಂದು ವಿಶಿಷ್ಟವಾದಂಥ ಪ್ರಯತ್ನ ಮಾಡಿ ಒಂದು ಕಾರ್ಯಕ್ರಮವನ್ನು ಆಗು ಮಾಡಿಲ್ಲ. ಆದರೆ ವಿಷಯ ಭಾಳ ಮಹತ್ವದ್ದಿದೆ. ಇವತ್ತಿನ ಸಂದರ್ಭದಲ್ಲಿ ವಿಷಯ ಭಾಳ ಮಹತ್ವದ ನಾನು ಭಾವಿಸ್ಕೊಂಡಿದ್ದೆ. ದೇಶ ರಾಜಕೀಯವಾಗಿ ಸಶಕ್ತವಾಗಿದ್ರೂ ಕೂಡ ಸಾಮಾಜಿಕವಾಗಿ ದೇಶ ಅನೇಕ ಅವಮಾನಗಳನ್ನು ಇಲ್ಲಿ ಜನರು, ಸಮುದಾಯಗಳು ಎದುರಿಸುವಂಥ ಪರಿಸ್ಥಿತಿ ಇದೆ. ಅದರಲ್ಲೂ ವಿಶೇಷವಾಗಿ ಸಾಹಿತಿಗಳಾದಂಥವರು, ಲೇಖಕರಾದಂಥವರು, ಆಕ್ಟಿವಿಸ್ಟ್ಗಳು ಕೂಡ ಇವತ್ತು ಈ ಕೂಡಲೇ ರೋಸ್ಟರ್ ಬಿಂದು ಪದ್ಧತಿಯ ಅನ್ವಯವಾಗಿ 42,432 ಹುದ್ದೆಗಳನ್ನು ನೇಮಕ ಮಾಡಿಕೊಳ್ಳುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಮಾದಿಗ ಸಮಾಜದ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಮಾದಿಗ ಸಮಾಜ ಕಳೆದ 30 ವರ್ಷಗಳಿಂದ ಪರಿಶಿಷ್ಟ ಜಾತಿ ಸೌಲಭ್ಯದಿಂದ ಶೈಕ್ಷಣಿಕ, ಉದ್ಯೋಗ ಮತ್ತು ಆರ್ಥಿಕ ಸೌಲಭ್ಯ ಪಡೆಯಲು ವಂಚಿತರಾಗುತ್ತಾ ಬಂದಿದ್ದಾರೆ. ಸರ್ಕಾರ ಬರುವ 27ನೇ ಮಾರ್ಚ್ 2026ರಂದು ವಿಶೇಷ ಸಚಿವ ಸಂಪುಟದಲ್ಲಿ ಸಂಪೂರ್ಣವಾಗಿ ಒಳ ಮೀಸಲಾತಿ ಜಾರಿಗೊಳಿಸಿ ಈ ಕೂಡಲೇ ರೋಸ್ಟರ್ ಬಿಂದು ಪದ್ಧತಿಯ ಅನ್ವಯವಾಗಿ 52,432 ಹುದ್ದೆಗಳ ನೇಮಕಾತಿ ಮಾಡಿಕೊಳ್ಳುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಮಾದಿಗ ಸಮಾಜದ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು.
ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ರುಕಪ್ಪಾಟಿ ಕಾಂಬಳೆ, ರಾಜ್ಯ ಉಪಾಧ್ಯಕ್ಷರಾದ ಶಿವಶರಣ ಎಂ ನಿಂಗದಳ್ಳಿ, ವಿಭಾಗೀಯ ಅಧ್ಯಕ್ಷರಾದ ಚಂದ್ರಕಾಂತ್ ಕೆ ನಾಟಿಕಾರ್, ನಗರ ಉಪಾಧ್ಯಕ್ಷರಾದ ಸಿದ್ದಲಿಂಗ ಮಾಚನೂರು, ಜಿಲ್ಲಾಧ್ಯಕ್ಷರಾದ ರಿಯಲ್ ಶಾಂತು ತಾರ್ಫೈಲ್, ರಾಜ್ಯ ಕಾರ್ಯದರ್ಶಿ ರಾಜು ಭಂಡಾರಿ, ನಗರಾಧ್ಯಕ್ಷರಾದ ಸುರೇಶ್ ವಾಡೇಕರ್, ಮಾದಿಗ ಸಮಾಜದ ಹಿರಿಯ ಮುಖಂಡರಾದ ಮಹದೇವಪ್ಪ ಕಾವಳೆ ಹಾಗೂ ಮಲ್ಲಿಕಾರ್ಜುನ ಚಿಟ್ಟನಹಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮನವಿ ಪತ್ರ ಕಲಬುರಗಿ ಜಿಲ್ಲಾಧಿಕಾರಿ ಮುಖಾಂತರ ನಿವೃತ್ತ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಅವರು ಇಡೀ ರಾಜ್ಯದಲ್ಲಿ ಸಂಚರಿಸಿ ದತ್ತಾಂಶವನ್ನು ಸಂಗ್ರಹಿಸಿದ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಿದರು. ಸುಪ್ರೀಂ ಕೋರ್ಟ್ ಆದೇಶವನ್ನು ರಾಜ್ಯ ಸರ್ಕಾರವು ಉಲ್ಲಂಘಿಸಿ ಅಲ್ಲದೆ ABC ವರ್ಗೀಕರಿಸಿದ ವರದಿಯನ್ನು ಜಾರಿಗೊಳಿಸಲು ವಿಫಲಗೊಂಡಿದೆ. ಮಾದಿಗ ಸಮಾಜ ಕಳೆದ 30 ವರ್ಷಗಳಿಂದ PJ ಸೌಲಭ್ಯದಿಂದ ಮಾದಿಗ ಸಮಾಜವು ಶೈಕ್ಷಣಿಕ, ಉದ್ಯೋಗ ಮತ್ತು ಆರ್ಥಿಕ ಸೌಲಭ್ಯ ಪಡೆಯಲು ವಂಚಿತರಾಗುತ್ತಾ ಬಂದಿರುತ್ತಾರೆ. ಸರ್ಕಾರ ಬರುವ 27/3/2026 ವಿಶೇಷ ಸಚಿವ ಸಂಪುಟದಲ್ಲಿ ಸಂಪೂರ್ಣವಾಗಿ ಒಳ ಮೀಸಲಾತಿ ಜಾರಿಗೊಳಿಸಿ ಈ ಕೂಡಲೇ ರೋಸ್ಟರ್ ಬಿಂದು ಪದ್ಧತಿ ಅನ್ವಯವಾಗಿ 52,432 ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳುವಂತೆ ಒತ್ತಾಯ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಮಾದಿಗ ಸಮಾಜ ಹಾಗೂ ಕರ್ನಾಟಕ ದಲಿತ ಜನಜಾಗೃತಿ ಸಂಘರ್ಷ ಸಮಿತಿ ವಿವಿಧ ಮಾದಿಗ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 26/3/2026 ಬೆಳಗ್ಗೆ 11:30 ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆ ಮುಖಾಂತರ ಕಳೆದ 3 ದಶಕಗಳಿಂದ ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕವಾಗಿ ಸರ್ಕಾರದ ಯೋಜನೆಗಳನ್ನು ಪಡೆದುಕೊಳ್ಳಲು ಮಾದಿಗ ಸಮಾಜವು ವಿಫಲರಾಗಿದ್ದಾರೆ. ತರುವಾಯ ಕಾಂಗ್ರೆಸ್ ಆಡಳಿತ ಸರ್ಕಾರವು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಇಡೀ ರಾಜ್ಯದಲ್ಲಿ ಸಂಚರಿಸಿ ಮನೆ ಮನೆಗೆ ತೆರಳಿ ದತ್ತಾಂಶಗಳನ್ನು ಸಂಗ್ರಹಿಸಿದ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. ರಾಜ್ಯದ ಆಡಳಿತ ಸರ್ಕಾರವು ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿ 3 ವರ್ಷಗಳು ಕಳೆದರೂ ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿದೆ. ದಲಿತರಲ್ಲಿ ಸಾಮರಸ್ಯವನ್ನು ಕದಡುವ ಮುನ್ನ ಸರ್ಕಾರ ಎಚ್ಚೆತ್ತುಕೊಂಡು ಬರುವ 27/3/26 ವಿಶೇಷ ಸಚಿವ ಸಂಪುಟದಲ್ಲಿ ಸಂಪೂರ್ಣ ಒಳ ಮೀಸಲಾತಿ ಜಾರಿಗೊಳಿಸಿ 50% ಮೀಸಲಾತಿಯಲ್ಲಿ ಸಮಾನ ಹಂಚಿಕೆ ಮಾಡುವ ನಿರ್ಧಾರ ಸರ್ಕಾರದ ತೀರ್ಮಾನ ತೆಗೆದುಕೊಳ್ಳಬೇಕಾಗಿದೆ. ಸರ್ಕಾರವು ರಾಜ್ಯದ ಮುಖ್ಯಮಂತ್ರಿಗಳು ಯಾವುದೇ ಒತ್ತಡಕ್ಕೆ ಮಣಿಯದೆ ವಿಶೇಷ ಸಂಪುಟದಲ್ಲಿ ಸಂಪೂರ್ಣ ಒಳ ಮೀಸಲಾತಿ ಹಾಗೂ ರೋಸ್ಟರ್ ಬಿಂದು ಪದ್ಧತಿಯಲ್ಲಿ 52,432 ಹುದ್ದೆಗಳಿಗೆ ನೇಮಕದ ಆದೇಶ ಹೊರಡಿಸುವರೆಂದು ಮನವಿ ಮುಖಾಂತರ ಒತ್ತಾಯಿಸಲಾಗುತ್ತದೆ. ಮಾರ್ಚ್ 29 ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಅಖಿಲ ಕರ್ನಾಟಕ ರಾಜ್ಯ ಸರಕಾರಿ ಮಹಿಳಾ ನೌಕರರ ಸಂಘ ಕಲಬುರಗಿಯ ಜಿಲ್ಲಾ ಘಟಕದ ಉದ್ಘಾಟನಾ ಸಮಾರಂಭ ಜರುಗಲಿದೆ. ಅಖಿಲ ಕರ್ನಾಟಕ ರಾಜ್ಯ ಸರಕಾರಿ ಮಹಿಳಾ ನೌಕರರ ಸಂಘ ಕಲಬುರಗಿಯ ವತಿಯಿಂದ ಜಿಲ್ಲಾ ಘಟಕದ ಉದ್ಘಾಟನೆ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಹಾಗೂ ಸಾರ್ಥಕ ಸೇವಾ ಶಿರೋಮಣಿ ಪ್ರಶಸ್ತಿ ಪುರಸ್ಕಾರ ಸಮಾರಂಭ ಮತ್ತು ಕವನ ಸಂಕಲನ ಬಿಡುಗಡೆ ಕಾರ್ಯಕ್ರಮವು ರವಿವಾರ ದಿನಾಂಕ 29 ಮಾರ್ಚ್ 2026 ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ರೇಣುಕಾ ಡಾಂಗೆ, ರಜನಿ ಪಾಟೀಲ್, ಮಂದಾಕಿನಿ ಬಂಡೆ, ಅರುಂಧತಿ ಕೆ, ಶೋಭಾವತಿ ಗಾರಂಪಳ್ಳಿ, ಶಬೀರಾ ನದಾಫ್, ಸವಿತಾಬಾಯಿ ಚೌಹಾಣ್, ಶಿವಲೀಲಾ ಗುಬ್ಬ್ಯಾಡ್, ವಾಣಿಶ್ರೀ ಅನಾದಿ, ಸುನಿತಾ ಕಲ್ಲೂರ್, ಸುನಿತಾ ಬಿರಾದಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮೊದಲನೇದಾಗಿ ಬುದ್ಧ, ಬಸವ, ಅಂಬೇಡ್ಕರ್ ಅವರನ್ನು ನೆನೆಸುತ್ತಾ ಹಾಗೆ ನಮ್ಮ ದೇಶದಲ್ಲಿ ಮಹಿಳೆಯರಿಗಾಗಿ ಹೋರಾಡಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಂಥ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒಣಕೆ ಓಬವ್ವ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಮೇರಿ ದೇವಾಶಿಯ ಹಾಗೂ ಸಾವಿತ್ರಿಬಾಯಿ ಫುಲೆ ಮತ್ತು ಫಾತಿಮಾ ಶೇಖ್ ಹಾಗೆ ಮುಂತಾದ ಮಹಿಳೆಯರನ್ನು ನಾವು ಇವತ್ತು ಸ್ಮರಿಸುತ್ತಾ ದಿನಾಂಕ 29/3/2026 ಬೆಳಿಗ್ಗೆ 10:45 ಸ್ಥಳ ಪಂಡಿತ್ ರಂಗಮಂದಿರ್ ಕಲಬುರಗಿಯಲ್ಲಿ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಕಲಬುರಗಿಯ ಜಿಲ್ಲಾ ಘಟಕದ ಉದ್ಘಾಟನೆ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಹಾಗೂ ಪ್ರಶಸ್ತಿ ಪುರಸ್ಕಾರ ಸಮಾರಂಭ ಮತ್ತು ಕವನ ಸಂಕಲನ ಬಿಡುಗಡೆ ಕಾರ್ಯಕ್ರಮವನ್ನು ನಾವು ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಈ ಒಂದು ನಮ್ಮ ಅಫ್ಜಲ್ಪುರದ ನಮ್ಮ ಅಪ್ಪಾಜಿಯವರಾದಂಥ ಶ್ರೀ ಶಿವಾಚಾರ್ಯ ಶಿವಾಚಾರ್ಯರು ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸನ್ನಿಧಾನ ವಹಿಸಲಿದ್ದಾರೆ. ಹಾಗೂ ಮಾತೋಶ್ರೀ ಡಾಕ್ಟರ್ ದ್ರಾಕ್ಷಾಯಣಿ ಎಸ್ ಅಪ್ಪ ಅವರು ಕೂಡ ಅಧ್ಯಕ್ಷರು, ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಇವರು ಕೂಡ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ UT ಖಾದರ್
ಮಾನ್ಯ ಸಭಾಧ್ಯಕ್ಷರು ವಿಧಾನಸಭೆ ಕರ್ನಾಟಕ ಸರ್ಕಾರ ಇವರು ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಅದ್ದೂರಿಯಾದಂಥ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗಿ ತಮ್ಮ ಒಂದು ಆಶೀರ್ವಾದ ಹಾಗೂ ನಮ್ಮ ಎಲ್ಲ ಸಂಘಕ್ಕೆ ಒಂದು ಸ್ಫೂರ್ತಿಯನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಘನ ಉಪಸ್ಥಿತಿಯಲ್ಲಿ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರು, ಮಾನ್ಯ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರು ಮತ್ತು ಕಲಬುರಗಿ ಉಸ್ತುವಾರಿ ಸಚಿವರು ಕೂಡ ಕರ್ನಾಟಕ ಸರ್ಕಾರ ಅವರಿಗೂ ಕೂಡ ನಾವು ಆಹ್ವಾನಿಸಿದ್ದೇವೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.